ಬಿಸಿಲನಾಡು ರಾಯಚೂರಿನಲ್ಲಿ ಜಾಗದ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೈಡ್ರಾಮಾ ಆಗಿದೆ. ದಯಾಮರಣವನ್ನು ಕೊಡಿ ಅಂಥೇಳಿ ಕುಟುಂಬವೊಂದು ರಾತ್ರೋರಾತ್ರಿ ಧರಣಿ ಮಾಡಿದೆ. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದಲ್ಲಿನ ನಿವೇಶನದ ಜಗಳದ ಹಿನ್ನೆಲೆಯಲ್ಲಿ ಕುಟುಂಬ ಸಹಿತರಾಗಿ ದಯಾಮರಣವನ್ನು ಕೋರಿ ಡಿಸಿ ಮನೆ ಮುಂದೆ ಹೋರಾಟವನ್ನು ಮಾಡಿದ್ದಾರೆ. ಹನುಮಂತ ಎಂಬುವರ ಹೆಸರಿನಲ್ಲಿರುವಂತಹ ನಿವೇಶನವನ್ನು ಬಿಜೆಪಿ ಮುಖಂಡ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಆಪ್ತ ದುರ್ಗಾಪ್ರಸಾದ್ ಎಂಬುವರು ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಈ ಬಗ್ಗೆ ರಕ್ಷಣೆಯನ್ನು ಕೋರಿ ಪ್ರಕರಣವನ್ನು ದಾಖಲಿಸಿದರೂ ಕೂಡ ಕವಿತಾಳ ಪೊಲೀಸ್ ಠಾಣಾ ಪೊಲೀಸರಿಂದ ರಕ್ಷಣೆ ಸಿಗ್ತಾ ಇಲ್ವಂತೆ. ಜಾಗದ ವಿಚಾರಕ್ಕೆ ನ್ಯಾಯಾಲಯದಲ್ಲಿ ತಾತ್ಕಾಲಿಕ ತಡೆಯಾಜ್ಞೆ ತಂದಿರುವ ಕುಟುಂಬ ತಮ್ಮ ಹೆಸರಿನಲ್ಲಿ ದಾಖಲೆ ಇದ್ದರೂ ಪೊಲೀಸರು ರಕ್ಷಣೆಯನ್ನು ಕೊಡ್ತಿಲ್ಲ, ನಮಗೆ ಜಾಗ ಕೊಡಿಸಿ ಇಲ್ಲ ದಯಾಮರಣವನ್ನು ಕೊಡಿ ಅಂಥೇಳಿ ಜಿಲ್ಲಾಧಿಕಾರಿಗಳ ಮನೆ ಬಳಿ ಹೋರಾಟವನ್ನು ಮಾಡಿದ್ದಾರೆ. ಬಳಿಕ ಪೊಲೀಸರು ಕುಟುಂಬದ ಮನವೊಲಿಸಿ ಗ್ರಾಮಕ್ಕೆ ವಾಪಸ್ ಕಳುಹಿಸಿ ಕೊಟ್ಟಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಸರ್, ಕೊಡೋಕ್ಕಾಗಲ್ಲ, ಇಲ್ಲಾಂದ್ರೆ ಬೆಳಿಗ್ಗೆ ಬೇರೆ ಅಂತ ಹೇಳಿದ್ವಿ ಸರ್. ಅದಕ್ಕೊಂದೆರಡು ಮಾತಾಡಿ ಅವ್ರ ಬಾಯಿಲಿಂದ ಏನು ಬರುತ್ತೆ ಕೇಳ್ಕೊಂಡು ಹೋಗ್ಬೇಕಂತ ಬಂದ್ವಿ ಸರ್. ಅಲ್ಲಿ ಜಾಗದ ಸಂಬಂಧಪಟ್ಟ ವಿಷಯಗಳು ಕನ್ಸಲ್ಟೇಷನ್ ತನಕ ಹೋಗಿದ್ವಿ ಸರ್. ಅವ್ರು ಆಯ್ತಮ್ಮ ಬಗೆಹರಿಸ್ತೀವಿ, ಆಯ್ತು ತೆಗಿಸ್ತೀವಿ ಅಂತ ಹೇಳಿದ್ರಿ ಸರ್. 2 ದಿನ ಜಾತ್ರೆ ಇದೆ, ಅದನ್ನ ಮುಗಿಸ್ಕೊಂಡು ಸೋಮವಾರ ದಿನ ಬಂದು ನೋಡಿ ಚೆಕ್ ಮಾಡಿ